ಸೊ ಹೇಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಯುವನಿಧಿ ಬಗ್ಗೆ ಏನಾದ್ರು ಅಪ್ಡೇಟ್ ಕೊಡಿ. ಯುವನಿಧಿ ಅಮೌಂಟ್ ತುಂಬಾ ಜನರಿಗೆ ಬಂದಿಲ್ಲ, ಅಂದ್ರೆ ಡಿಸೆಂಬರ್ ಅಮೌಂಟ್ ಬಂದಿಲ್ಲ, ಮತ್ತೆ ಜನವರಿ ಅಮೌಂಟ್ ಕೂಡ ಬಂದಿಲ್ಲ. ಸೊ ಅಮೌಂಟ್ ಏನಾದ್ರು ಸ್ಟಾಪ್ ಆಯ್ತಾ, ಮತ್ತೆ ಅಮೌಂಟ್ ಯಾವಾಗ ಬರುತ್ತೆ, ತುಂಬಾ ಅಂದ್ರೆ ಡಿಸೆಂಬರ್ ಅಮೌಂಟ್ ಸ್ವಲ್ಪ ಜನಕ್ಕೆ ಬಂದಿದೆ, ಸ್ವಲ್ಪ ಜನಕ್ಕೆ ಬಂದಿಲ್ಲ. ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ, ಮತ್ತೆ ಕಾಲ್ ಕೂಡ ಮಾಡ್ತಾ ಇದ್ರಿ. ಸೊ ನಾನು ಕೂಡ ಒಂದ್ ತಿಂಗಳಿಂದ ಯಾವುದೇ ವಿಡಿಯೋ ಕೂಡ ಮಾಡಿರ್ಲಿಲ್ಲ, ಸ್ವಲ್ಪ ಕೆಲವೊಂದು ವರ್ಕ್ ಅಲ್ಲಿ ಬಿಜಿ ಇದೆ. ಸೊ ಇವತ್ತಿಂದ ಇನ್ನು ರೆಗ್ಯುಲರ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ನ ಮಾಡ್ತಾ ಇರ್ತೀನಿ. ಸೊ ಇನ್ನು ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ರತಿಯೊಬ್ರು ಯುವನಿಧಿ ರಿಲೇಟೆಡ್ ಏನೇ ಅಪ್ಡೇಟ್ ಗಾಗಿ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಹಾಕಿದೀನಿ. ಸೊ ತುಂಬಾ ಜನ ಅದಕ್ಕೆ ಜಾಯಿನ್ ಕೂಡ ಆಗಿದ್ದಾರೆ. ಪ್ರತಿಯೊಬ್ರು ಜಾಯಿನ್ ಆಗಿ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಇವಾಗ ಒಂದೊಂದೇ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಓಕೆ, ಯುವನಿಧಿ ಬಗ್ಗೆ ಏನೇ ಒಂದು ಅಪ್ಡೇಟ್ ಇದ್ರು ಕೂಡ ನಾನು ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತೀನಿ. ಸೊ ಪ್ರತಿಯೊಬ್ರು ಗ್ರೂಪ್ ಗೆ ಜಾಯ್ನ್ ಆಗಿ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ. ಓಕೆ, ಇವಾಗ ಫಸ್ಟ್ ಬಂದ್ಬಿಟ್ಟು ಡಿಸೆಂಬರ್ ಮತ್ತೆ ಜನವರಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಓಕೆ, ಫೈನಲ್ ಆಗಿ ಬಂದ್ಬಿಟ್ಟು ಡಿಸೆಂಬರ್ ಅಮೌಂಟ್ ಬಂದ್ಬಿಟ್ಟು ಅರ್ಧ ಜನಕ್ಕೆ ಬಂದಿದೆ, ಇನ್ನು ತುಂಬಾ ಜನಕ್ಕೆ ಪೆಂಡಿಂಗ್ ಇದೆ. ಓಕೆ, ಅಂದ್ರೆ ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ, ಬ್ರದರ್ ನಮ್ ಸ್ನೇಹಿತರಿಗೆಲ್ಲ ಅಮೌಂಟ್ ಬಂದಿದೆ, ನಮ್ಗೆ ಬಂದಿಲ್ಲ, ನಮ್ಗೇನಾದ್ರು ಅಮೌಂಟ್ ಸ್ಟಾಪ್ ಆಯ್ತಾ ಅಂತ ಕೇಳ್ತಾ ಇದಾರೆ. ಓಕೆ, ಆ ರೀತಿ ಏನ್ ಪ್ರಾಬ್ಲಮ್ ಇಲ್ಲ. ಅಂದ್ರೆ ಅಮೌಂಟ್ ಬಂದ್ಬಿಟ್ಟು ಬಜೆಟ್ ಅಲ್ಲಿ ಅಮೌಂಟ್ ಸಾಕಾಗ್ತಾ ಇಲ್ಲ. ಅಂದ್ರೆ ಇವಾಗ ನೋಡ್ಬೋದು, ಗೃಹಲಕ್ಷ್ಮಿ ಇವಾಗ ಮಹಿಳೆಯರಿಗೆ ಏನ ಪ್ರತಿ ತಿಂಗಳು 2,000 ಅಮೌಂಟ್ ಬರ್ಬೇಕು, ಅದು ಕೂಡ ಕರೆಕ್ಟ್ ಆಗಿ ತಿಂಗಳ ಹಾಕ್ತಾ ಇಲ್ಲ. 2 ತಿಂಗಳು ಒಂದ್ಸಲಿ, 3 ತಿಂಗಳು ಒಂದ್ಸರಿ ಹಾಕ್ತಾ ಇದಾರೆ. ಸೊ ಇಲ್ಲಿ ಕರೆಕ್ಟ್ ಆಗಿ ಒಂದು ಫಂಡ್ ರಿಲೀಸ್ ಸಫಿಶಿಯಂಟ್ ಆಗಿ ಸಾಕಾಗ್ತಿಲ್ಲ. ಸೊ ಅದಕ್ಕೋಸ್ಕರ ಡಿಸೆಂಬರ್ ಅಮೌಂಟ್ ಸ್ವಲ್ಪ ಜನಕ್ಕೆ ಬಂದಿದೆ, ಇನ್ನು ತುಂಬಾ ಜನಕ್ಕೆ ಪೆಂಡಿಂಗ್ ಇದೆ. ಮತ್ತೆ ಪೆಂಡಿಂಗ್ ಇರುವಂತ ಡಿಸೆಂಬರ್ ಮತ್ತೆ ಜನವರಿ ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಓಕೆ, ನಾನು ಕೂಡ ಯುವನಿಧಿ ಡಿಪಾರ್ಟ್ಮೆಂಟ್ ಗೆ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಇನ್ಫಾರ್ಮೇಶನ್ ಕೂಡ ತಿಳ್ಕೊಂಡಿದ್ದೀನಿ. ಓಕೆ, ಅಲ್ಲಿ ಬಂದಿರುವಂತ ಮಾಹಿತಿ ಏನಪ್ಪಾ ಅಂತಂದ್ರೆ, ಆಲ್ಮೋಸ್ಟ್ ಇವಾಗ ನೋಡಬಹುದು ಏನು ಯಾರಿಗೆಲ್ಲ ಅಮೌಂಟ್ ಪೆಂಡಿಂಗ್ ಇದೆ, ಪೆಂಡಿಂಗ್ ಇರುವಂತ ಅಮೌಂಟ್ ಲಾಸ್ಟ್ ವೀಕ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಅಂದ್ರೆ ಇವತ್ತು ಡೇಟ್ ಬಂದ್ಬಿಟ್ಟು 26 ಏನಿದೆ. ಓಕೆ, 26 ಅಂದ್ರೆ 28 ಲಾಸ್ಟ್ ಇದೆ, ಈ ಫೆಬ್ರವರಿಯಲ್ಲಿ 28 ಲಾಸ್ಟ್ ಇದೆ. ಆಲ್ಮೋಸ್ಟ್ ಬಂದ್ರೆ ಇನ್ನೊಂದ್ 2-3 ದಿನದಲ್ಲಿ ಬರ್ಬೋದು. ಬರ್ಲಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಮಾರ್ಚ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ಅಥವಾ ಬರುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಓಕೆ, ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಜನರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ, ನೀವು ಅಲ್ಲಿ ಸ್ಟೇಟಸ್ ಚೆಕ್ ಮಾಡಿದ್ರೆ ಹೈಯರ್ ಎಜುಕೇಶನ್ ಅಂತ ಬರ್ತಾ ಇದೆ, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಹೈಯರ್ ಎಜುಕೇಶನ್ ಅಂತ ತೋರಿಸ್ತಾ ಇದೆ. ಮತ್ತೆ ಇನ್ನು ಸ್ವಲ್ಪ ಜನದ್ದು ಯು ಆರ್ ನಾಟ್ ಎಲಿಜಿಬಲ್ ಫಾರ್ IT GST ಪೇ ಅಂತ ಬರ್ತಾ ಇದೆ. ಓಕೆ, ಈ ರೀತಿ ಯಾಕೆ ಬರ್ತಾ ಇದೆ, ನಿಮ್ಗೆ ಅಮೌಂಟ್ ಬರ್ತಾ ಇಲ್ವಾ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಯಾರಿಗೆಲ್ಲ ಈ ರೀತಿ ಪ್ರಾಬ್ಲಮ್ ಬಂದಿದೆ ಅಂತವ್ರಿಗೆ ಅಮೌಂಟ್ ಸ್ಟಾಪ್ ಆಗಿದೆ. ಓಕೆ, ಒಂದೊಂದಾಗೆ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಹೈಯರ್ ಸ್ಟಡಿ, ಅಂದ್ರೆ ಇವಾಗ BA ಆದ್ಮೇಲೆ MA, ಮತ್ತೆ BCom ಆದ್ಮೇಲೆ MCom, BSc ಆದ್ಮೇಲೆ MSc, ಯಾರೆಲ್ಲ ಕೋರ್ಸ್ ಮಾಡಿದಿರ B.Ed, ನೀವು ಡಿಗ್ರಿ ಮೇಲೆ ಯುವನಿಧಿ ಅಪ್ಲಿಕೇಶನ್ ಹಾಕಿರ್ತೀರಾ, ಡಿಗ್ರಿ ಮುಖಾಂತರ ನಿಮ್ಗೆ ಅಮೌಂಟ್ ಎಲ್ಲ ಬರ್ತಾ ಇರುತ್ತೆ. ನೀವು ಹೈಯರ್ ಸ್ಟಡೀಸ್ಗೆ ಏನಾದ್ರು ಕಾಲೇಜ್ ಅಡ್ಮಿಷನ್ ಆಗಿರ್ಬೋದು, ಅಥವಾ ನೀವು ಏನಾದ್ರು ಕ್ಲಾಸಸ್ಗೆ ಅಟೆಂಡ್ ಆಗ್ತಾ ಇದ್ರೆ, ನೀವು ಬೇರೆ ಯಾವ್ದಾದ್ರು ಕಾಲೇಜಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಂತವ್ರದ್ದು ಸ್ಟೇಟಸ್ ಚೆಕ್ ಮಾಡಿದ್ರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಹೈಯರ್ ಎಜುಕೇಶನ್ ಅಂತ ತೋರಿಸ್ತಾ ಇದೆ. ಅಂತ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬರಲ್ಲ. ಎಲ್ಲಿವರೆಗೆ ಅಮೌಂಟ್ ಬರಲ್ಲ, ನಿಮ್ಮ ಒಂದು ಹೈಯರ್ ಸ್ಟಡಿ ಕಂಪ್ಲೀಟ್ ಆಗಿ 2-3 ತಿಂಗಳು ಆಗೋವರೆಗೂ ಅಮೌಂಟ್ ಬರಲ್ಲ. ಆಮೇಲೆ ಹೈಯರ್ ಸ್ಟಡಿ ಕಂಪ್ಲೀಟ್ ಆದ್ರೆ ನಂತರ ಮತ್ತೆ ಸ್ಟಾರ್ಟ್ ಆಗುತ್ತೆ, ಏನು ಪ್ರೊಸೀಜರ್ ಇರಲ್ಲ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ತುಂಬಾ ಜನದು ಯು ಆರ್ ನಾಟ್ ಎಲಿಜಿಬಲ್ ಫಾರ್ IT GST ಪೇ ಅಂತ ಬರ್ತಾ ಇದೆ. ಓಕೆ, ಈ ರೀತಿ ಯಾರಿಗೆಲ್ಲ ಬರ್ತಾ ಇದೆ ಅಂತ ವಿದ್ಯಾರ್ಥಿಗಳು ಯಾಕೆ ಈ ರೀತಿ ಬರ್ತಾ ಇದೆ, ಅವ್ರಿಗೆ ಅಮೌಂಟ್ ಬರ್ತಾ ಇಲ್ಲ ಅಂತ ನೋಡಿದ್ರೆ, ಯಾರ್ಯಾರಿಗೆಲ್ಲ ಯು ಆರ್ ನಾಟ್ ಎಲಿಜಿಬಲ್ ಫಾರ್ IT GST ಪೇ ಅಂತ ಬರ್ತಾ ಇದೆ ಅಂತವ್ರಿಗೆ ಕಂಪ್ಲೀಟ್ ಆಗಿ ಯುವನಿಧಿ ಅಮೌಂಟ್ ಸ್ಟಾಪ್ ಆಗಿದೆ ಅಂತ ಅರ್ಥ. ಯಾಕಂತಂದ್ರೆ IT GST ಪೇ ಅಂತ ಯಾಕೆ ಬರುತ್ತೆ ಅಂತಂದ್ರೆ, ನೀವು ಯಾವ್ದಾದ್ರು ಒಂದು ಕಂಪ್ನಿ, ಪ್ರೈವೇಟ್ ಅಥವಾ ಗೋರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಯಾವ್ದೇ ಕಂಪ್ನಿ ಆಗಿರ್ಬೋದು ಅಥವಾ ಗೋರ್ಮೆಂಟ್ ಜಾಬ್ ಆಗಿರ್ಬೋದು, ನೀವು ಯಾವ್ದಾದ್ರು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ರೆ ನಿಮ್ಗೆ PF ಅಮೌಂಟ್ ಏನಾದ್ರು ಕಟ್ ಆಗ್ತಾ ಇದ್ರೆ, ಅಥವಾ ಫೋನ್ ಪೇ ಇಂದ ಜಾಸ್ತಿ ಅಥವಾ ಬ್ಯಾಂಕ್ ಇಂದ ಜಾಸ್ತಿ ಟ್ರಾನ್ಸಾಕ್ಷನ್ ಆಗಿದ್ರೆ, ಈ ರೀತಿ ಯು ಆರ್ ನಾಟ್ ಎಲಿಜಿಬಲ್ ಫಾರ್ IT GST ಪೇ ಅಂತ ಈ ರೀತಿ ಶೋ ಆಗ್ತಾ ಇದೆ. ಮತ್ತು ಇನ್ನು ತುಂಬಾ ಜನ ಬಂದ್ಬಿಟ್ಟು ಏನ್ ಇವಾಗ ಫೆಬ್ರವರಿ ತಿಂಗಳ ಒಂದು ಸೆಲ್ಫ್ ಡಿಕ್ಲೇಷನ್ ಬಂದ್ಬಿಟ್ಟು 25ನೇ ತಾರೀಕು ಏನ್ ಲಾಸ್ಟ್ ಡೇಟ್ ಇತ್ತು ನಿನ್ನೆ, ತುಂಬಾ ಜನ ಇನ್ನೂ ಕೂಡ ಸೆಲ್ಫ್ ಡಿಕ್ಲೇಷನ್ ಮಾಡೇ ಇಲ್ಲ. ನನಗೆ ಇವತ್ತು ಬೆಳಿಗ್ಗೆ ಕಾಲ್ ಮಾಡ್ತಾ ಇದ್ದಾರೆ, ಅಣ್ಣ ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕಾಗಿತ್ತು ಅಂತ ಹೇಳಿ ತುಂಬಾ ಜನ ಕಾಲ್ ಮಾಡಿದ್ರು. ಇವತ್ತೊಂದು 7-8 ಜನ ಕಾಲ್ ಮಾಡಿದ್ರು. ನಾನು ಅವ್ರಿಗೆ ಹೇಳಿದೆ, ಬ್ರದರ್ ಪ್ರತಿ ತಿಂಗಳು 1ನೇ ತಾರೀಕಿಂದ 25ನೇ ತಾರೀಕಿನವರೆಗೂ ಮಾತ್ರ ಚಾಲೂ ಇರುತ್ತೆ, ಅಷ್ಟು 25ನೇ ತಾರೀಕು ಒಳಗಾಗಿನೇ ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಮೊದ್ಲಿಂದಾನು ಅದನ್ನೇ ಹೇಳ್ತಾ ಬಂದಿದ್ದೀನಿ, ಪ್ರತಿಯೊಬ್ರು ಯಾರ್ಯಾರಿಗೆಲ್ಲ ಯುವನಿಧಿ ಅಮೌಂಟ್ ಬರ್ತಾ ಇದೆ 15ನೇ ತಾರೀಕಿನ ಒಳಗಡೆನೆ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ ಬೆಸ್ಟ್ ಅಂತ ಹೇಳಿದ್ದೆ. ಓಕೆ, ತುಂಬಾ ಜನ ಬಂದ್ಬಿಟ್ಟು ಮಾಡ್ಕೊಂಡಿದ್ದಾರೆ, ಮತ್ತೆ ಸ್ವಲ್ಪ ಜನ ಲೇಟ್ ಆಗಿ ಸೆಲ್ಫ್ ಡಿಕ್ಲೇಷನ್ ಮಾಡ್ತಾ ಹೋಗ್ತಾ ಇದಾರೆ. ಅಂದ್ರೆ 20ನೇ ತಾರೀಕು 22ನೇ ತಾರೀಕು ಲಾಸ್ಟ್ ಮೂಮೆಂಟ್ ಅಲ್ಲಿ ಸೆಲ್ಫ್ ಡಿಕ್ಲೇಷನ್ ಯಾರೆಲ್ಲ ಮಾಡಕ್ ಹೋಗ್ತಾ ಇದಾರೆ, ತುಂಬಾ ಜನದು ಆಧಾರ್ ಕಾರ್ಡ್ ಡೀಟೇಲ್ಸ್ ಫೆಚ್ ಆಗಿಲ್ಲ. ಮತ್ತೆ ಕೆಲವೊಬ್ಬರು ಟೆಕ್ನಿಕಲ್ ಇಶ್ಯೂ ಆಗಿ ಲಾಸ್ಟ್ ಏನ್ ಫೈನಲ್ ಸಬ್ಮಿಟ್ ಮಾಡ್ತಾರೆ ಅಲ್ಲಿ PDF ಓಪನ್ ಆಗಲ್ಲ. ಆಲ್ರೆಡಿ ಕೈಂಡ್ಲಿ ನ್ಯೂ ಟ್ಯಾಬ್ ಅಂತ ಏನೋ ಬರ್ತಾ ಇದೆ, ಅಂದ್ರೆ ಎರರ್ ಬರ್ತಾ ಇದೆ. ಅಂತವ್ರಿಗೆ ರೀ ಸೆಲ್ಫ್ ಡಿಕ್ಲೇಷನ್ ಮಾಡಕ್ ಹೋದ್ರೆ ಅಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ. ತುಂಬಾ ಜನದು ಇದೇ ಪ್ರಾಬ್ಲಮ್ ಆಗಿದೆ. ಸೊ ಅಂತವ್ರು ಯಾರು ಅಂದ್ರೆ, ನಾನು ಅದನ್ನೇ ಮೊದ್ಲಿಂದ ಅದನ್ನೇ ಹೇಳ್ತಾ ಬಂದಿದ್ದೀನಿ, ಆದಷ್ಟು
1ನೇ ತಾರೀಕು ಏನು ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗುತ್ತೆ 15ನೇ ತಾರೀಕು ಒಳಗಡೆನೆ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ, ತುಂಬಾನೇ ಬೆಸ್ಟ್, ಯಾವುದು ಪ್ರಾಬ್ಲಮ್ ಆಗಲ್ಲ ಅಂತ ನಾನು ಮೊದಲಿಂದ ಅದನ್ನೇ ಹೇಳ್ತಾ ಬಂದಿದ್ದೀನಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಪೆಂಡಿಂಗ್ ಇರುವಂತ ಅಮೌಂಟ್ ಕೂಡ ಆಲ್ರೆಡಿ ಬರುತ್ತೆ ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಬರ್ಬೋದು, ಒಂದು 4-5 ದಿನದಲ್ಲಿ ಬರ್ಬೋದು, ಅಥವಾ ನಾಳೆ ನಾಡಿದ್ದು ಕೂಡ ಬರೋ ಚಾನ್ಸಸ್ ಇದೆ. ಯಾಕಂತಂದ್ರೆ ಇವಾಗ ಮಾರ್ಚ್ ತಿಂಗಳು ಬರ್ತಂದ್ರೆ ಇವಾಗ ಬ್ಯಾಂಕಿಂಗ್ ವ್ಯವಹಾರಗಳೆಲ್ಲ ಕೆಲವೊಂದು ಏನೋ ಮನಿ ಕಂಟ್ರೋಲ್ ಕೆಲವೊಂದು ರೂಲ್ಸ್ ಏನೋ ಇದೆ, ಅಂದ್ರೆ ಜಾಸ್ತಿ ಏನೋ ಟ್ರಾನ್ಸಾಕ್ಷನ್ ಮಾಡಲ್ಲ ಗೌರ್ಮೆಂಟ್ ಅಂಡರ್ ಅಲ್ಲಿ ಬರುವಂತ ಕೆಲವೊಂದು ಬ್ಯಾಂಕ್ ಆಗಿರ್ಬೋದು ಅಥವಾ ಪ್ರೈವೇಟ್ ಯಾವ್ದೋ ಕಂಪನಿಯಲ್ಲಿ ಮಾರ್ಚ್ ಇಂದ ಏನೋ ಹಣಕಾಸಿನ ಒಂದು ಏನೋ ಅದೊಂದು ಮಂತ್ ಇರುತ್ತೆ. ಓಕೆ, ಆಲ್ಮೋಸ್ಟ್ ಚಾನ್ಸಸ್ ಏನಪ್ಪಾ ಅಂತಂದ್ರೆ ಇನ್ನೊಂದ್ 2 ದಿನದಲ್ಲಿ ಬರುವಂತ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇದೆ. ನೋಡೋಣ, ವೇಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಪಕ್ಕಾ ಇನ್ಫಾರ್ಮೇಶನ್ ಇನ್ನೂ ಕೂಡ ಎಲ್ಲೂ ಕಲೆಕ್ಟ್ ಆಗ್ತಾ ಇಲ್ಲ. ಯಾಕಂದ್ರೆ ಯುವನಿಧಿ ಡಿಪಾರ್ಟ್ಮೆಂಟ್ ಹೆಲ್ಪ್ ಲೈನ್ ನಂಬರ್ ತುಂಬಾ ಜನ ನಿಮಗೂ ಕೂಡ ಗೊತ್ತಿರುತ್ತೆ, ಇರೋದೇ ಯುವನಿಧಿ ಡಿಪಾರ್ಟ್ಮೆಂಟ್ ಗೆ ಒಂದೇ ಹೆಲ್ಪ್ ಲೈನ್ ನಂಬರ್. ಅದಕ್ಕೆ ಯಾರು ಕಾಲ್ ಮಾಡಿದ್ರು ಕೂಡ ಒಂದು 40-50 ಸಾರಿ ಕಾಲ್ ಮಾಡಿದ್ರಾಗ ಯಾವಾಗ ಒಂದ್ ಟೈಮ್ ಕಾಲ್ ಕನೆಕ್ಟೇ ಆಗೋದಿಲ್ಲ. ನೀವು ಕಾಲ್ ಮಾಡಿದ್ರೆ ಸಡನ್ ಆಗಿ ಕಾಲ್ ಪಿಕ್ ಮಾಡ್ತಾರೆ, ಬಟ್ ಯಾರು ಮಾತಾಡೋದೇ ಇಲ್ಲ, ಬಿಜಿ ಟೋನ್ ಏನೋ ಹೇಳಿ ಬಿಡ್ತಾರೆ. ಸೊ ಇಲ್ಲಿ ಯಾರು ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ, ಇವನಿದೆ ಅಮೌಂಟ್ ಸ್ಟಾಪ್ ಆಗಿದೆ ಹಂಗೆ ಹಿಂಗೆ ಅದನ್ನ ಹೇಳ್ತಾ ಇದಾರೆ ಇದನ್ನ ಹೇಳ್ತಾ ಇದಾರೆ, ಯಾರು ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಇವನಿದೆ ಅಮೌಂಟ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಿಲ್ಲ. ಸೊ ಬರುತ್ತೆ, ಪೆಂಡಿಂಗ್ ಇದೆ. ಅಂದ್ರೆ ಬಜೆಟ್ ಅಲ್ಲಿ ಕರೆಕ್ಟ್ ಆಗಿ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಅಮೌಂಟ್ ಬಂದ್ಬಿಟ್ಟು ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಜನ ನಾನು ಮೊದಲಿಂದ ಅದನ್ನ ಹೇಳಿದ್ದೆ, ಯೂನಿವರ್ಸಿಟಿ ಮೇಲೆ ಅಮೌಂಟ್ ಡಿಪೆಂಡ್ ಆಗುತ್ತೆ. ಅಂದ್ರೆ ಇವಾಗ ಎಕ್ಸಾಂಪಲ್ ಆಗಿ ನಿಮ್ದು ಬೆಳಗಾವಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಹಂಪಿ, ಕುವೆಂಪು, ಗುಲ್ಬರ್ಗಾ, ದಾವಣಗೆರೆ, ಏನಿವೆಲ್ಲ ಯೂನಿವರ್ಸಿಟಿ ಇದೆ, ಗೋರ್ಮೆಂಟ್ ಇಂದ ಈ ಒಂದು ಯೂನಿವರ್ಸಿಟಿಗೆ ಇಂತಿಷ್ಟು ವಿದ್ಯಾರ್ಥಿಗಳಿಗೆ ಯುವನಿಧಿ ಅಮೌಂಟ್ ಬರ್ಬೇಕಂತೇಳಿ ಗೋರ್ಮೆಂಟ್ ಇಂದ ಲಿಸ್ಟ್ ಹೋಗಿರುತ್ತೆ. ಯೂನಿವರ್ಸಿಟಿಯಿಂದ ನಿಮ್ದು ಯುವನಿಧಿ ಡಿಪಾರ್ಟ್ಮೆಂಟ್ಗೆ ಲಿಸ್ಟ್ ಹೋಗಿರುತ್ತೆ. ಅಲ್ಲಿ ಯಾವ ಯಾವ ಯೂನಿವರ್ಸಿಟಿಗೆ ಅಮೌಂಟ್ ಫಂಡ್ ರಿಲೀಸ್ ಮಾಡಿರ್ತಾರೆ ಅಂತ ಒಂದು ಯೂನಿವರ್ಸಿಟಿ ಯಾರೆಲ್ಲ ವಿದ್ಯಾರ್ಥಿಗಳು ಇರ್ತಾರೆ ಅಂತವ್ರಿಗೆ ಮಾತ್ರ ಅಮೌಂಟ್ ಬರುತ್ತೆ. ಗುಲ್ಬರ್ಗ ಯೂನಿವರ್ಸಿಟಿ ಅವರಿಗೆ ತುಂಬಾ ಜನಕ್ಕೆ ಅಮೌಂಟೇ ಬಂದಿಲ್ಲ, ಡಿಸೆಂಬರ್ ಅಮೌಂಟ್ ಸ್ವಲ್ಪ ಪೆಂಡಿಂಗ್ ಇದೆ, ವೇಟ್ ಮಾಡಿ ಅಂತ ನಾನು ಅದಕ್ಕೆ ಹೇಳಿದ್ದು. ಸೊ ಹಂಗೇನಾದ್ರು ನೀವು ಅಪ್ಡೇಟ್ ಏನಾದ್ರು ಬಂದ್ರೆ ನಾನು ತಕ್ಷಣ ಒಂದು ವಿಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದರಿಂದ ಪ್ರತಿಯೊಬ್ಬರು ಇನ್ನೂ ಚಾನಲ್ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಹಾಗೆ ವಿಡಿಯೋ ಕೂಡ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಅಂದ್ರೆ ತುಂಬಾ ಜನ ಬಂದ್ಬಿಟ್ಟು ಅಮೌಂಟ್ ಸ್ಟಾಪ್ ಆಗಿದೆ ಅಂತೇಳಿ ಫೇಕ್ ಆಗೆಲ್ಲ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗಿದೆ. ಸೊ ಅಂತವ್ರಿಗೆಲ್ಲ ಶೇರ್ ಮಾಡಿ, ಯಾವುದೇ ಕಾರಣಕ್ಕೂ ಯುವನಿಧಿ ಅಮೌಂಟ್ ಸ್ಟಾಪ್ ಆಗಿಲ್ಲ, ಅಮೌಂಟ್ ಪೆಂಡಿಂಗ್ ಇದೆ, ಬರುತ್ತೆ. ಮತ್ತೆ ಹಂಗೇನಾದ್ರು ಹೊಸದಾಗಿ ಅಪ್ಡೇಟ್ ಬಂದ್ರೆ ನಾನು ಸದ್ಯದಲ್ಲೇ ಒಂದು ಏನಾದ್ರು ನೋಡೋಣ. ನಾನು ಕೂಡ ತುಂಬಾನೇ ಒಂದು ಆ ಕಡೆ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಹಂಗೇನಾದ್ರು ಪಕ್ಕ ಇನ್ಫಾರ್ಮೇಶನ್ ಏನಾದ್ರು ಅಮೌಂಟ್ ಸ್ಯಾಂಕ್ಷನ್ ಡೇಟ್ ಏನಾದ್ರು ಪಕ್ಕ ಕನ್ಫರ್ಮ್ ಇನ್ಫಾರ್ಮೇಶನ್ ಏನಾದ್ರು ಬಂದ್ರೆ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.